ಎಲ್ಲರಿಗೂ ನಮಸ್ಕಾರ. ಒಂದು 6 ಗಂಟೆಲಿಂದ ರಾತ್ರಿ 10 ಗಂಟೆವರೆಗೂ ಅಂಗಡಿಯಲ್ಲಿ ಏನೇನಾಗಿದೆ ನಮ್ಮ ಅಂಗಡಿಯಲ್ಲಿ ಅನ್ನೋದು ನಾನು ನಿಮಗೆ ಒಂದು 20 ನಿಮಿಷದಲ್ಲಿ ತೋರಿಸ್ತೀನಿ. ಒಂದು ಅಂಗಡಿಯಲ್ಲಿ ಎಷ್ಟೆಷ್ಟು ಕೆಲಸ ಇರುತ್ತೆ, ಏನೇನು ಕಷ್ಟ ಇರುತ್ತೆ, ಕಸ್ಟಮರ್ ಜೊತೆಗೆ ಎಷ್ಟೆಷ್ಟು ಏನೇನು ಮಾತಾಡಬೇಕು, ಆ ಟೈಮಲ್ಲಿ ಮನೆಗೆ ಹೋಗೋದು ಸುಸ್ತಾಗಿರುತ್ತೆ. ಆ ಟೈಮಲ್ಲಿ ಬಂದು ಕಸ್ಟಮರ್ ಬಂದು ಏನೋ ಒಂಥರ ಮಾತಾಡಿದ್ರೆ ಅದು ಹೆಂಗಿರುತ್ತೆ ಎಲ್ಲನೂ ತಿಳಿಸ್ತೀನಿ. ಫಸ್ಟ್ ಈ ಬ್ಲೌಸು ನಾವು ಸ್ಟಾರ್ಟ್ ಮಾಡಿದ್ದು 5 ಗಂಟೆಗೆ, ಮುಗಿದಿದ್ದು ರಾತ್ರಿ 10 ಗಂಟೆಗೆ. ಅಂದರೆ ಲೆಕ್ಕ ಮಾಡಿರಿ ಎಷ್ಟು ಗಂಟೆ ಆಯಿತು. ಆ ಬ್ಲೌಸ್ ತುಂಬ ಸ್ಟೋನ್ಸೇ ಇದ್ದಾವೆ. ಕಸ್ಟಮರು ಕೇಳಿದ್ರೂ ಅವರು ನಮ್ಗೆ ಆಗಲ್ಲ ಅಂದೂ ಒಪ್ಪಲಿಲ್ಲ. ಯಾಕಂದರೆ ಅವ್ರು ಕೊಡೋದು 600 ರೂಪಾಯಿ ಕೊಟ್ರೂ ಬ್ಲೌಸ್ಗೆ ತೊಗೊಂಡ್ರೆ ಕೂಡ ನಾವು ಚಾರ್ಜು. ಸ್ಟಿಚಿಂಗ್ ಮಾಡುವಾಗ ಮಿಷಿನ್ಗೆ ಏನಾದ್ರು ಪ್ರಾಬ್ಲಮ್ ಆಯ್ತಂದರೆ ಮಿಷಿನ್ ಮೆಕ್ಯಾನಿಕ್ ಬರೋಕ್ಕೆ ಒಂದು ಏನಿಲ್ಲ ಅಂದರೆ ಒಂದು 350 ರೂಪಾಯಿ ಚಾರ್ಜ್ ಮಾಡ್ತಾರೆ. ಅಲ್ಲೇ ಹೋಗುತ್ತೆ ನಮ್ಮದು. ಅದಕ್ಕೆ ನಾನು ಬೇಡ ಅಂದರೆ ಕಸ್ಟಮರ್ ಅದೇ ಥರ ಕೊಟ್ಟರು, ಕೇಳಿಲ್ಲ ಅವರು. ಇವಾಗ ಇದು ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ಹೋದರೆ ಇದು ಬರ್ತಾಯಿಲ್ಲ. ನಾನು ಇವಾಗ ನಿಮ್ಗೊಂದು ಟೇಪ್ ತೋರಿಸ್ತೀನಲ್ಲ, ಅದು ರಿವಿಲ್ ಸಿವಿಲ್ ಟೇಪ್ ಅಂತಾರೆ ಅದನ್ನು. ಈ ಥರ ಸ್ಟೋನ್ ಬ್ಲೌಸಸ್ ಬಂದವಾಗ ಅದನ್ನು ಇದು ಬ್ಲೌಸಸ್ಗಾಗಲಿ ಇಲ್ಲ ಸ್ಲೀವ್ಸ್ಗಾಗಲಿ, ಬ್ಲೌಸು ಫ್ರಂಟ್ ಪಾರ್ಟಿಗೆ ಬ್ಯಾಕ್ ಪಾರ್ಟಿಗೆ ಎಲ್ಲೆಲ್ಲಿ ಸ್ಟೋನ್ಸು ಕುಂದನ್ಸು ಬೀಡ್ಸ್ ಇರ್ತಾವಲ್ಲ ಅಲ್ಲಿ ನಾವು ಈ ಥರ ಅಟ್ಯಾಚ್ ಮಾಡ್ಕೊಂಡು ಐರನ್ ಮಾಡಿದ್ರೆ, ಈ ರೀಲ್ಸಲ್ಲಿ ಏನಿರುತ್ತೆ ಗೊತ್ತಾ, ರಿವಿಲ್ ಸಿವಿಲ್ ಟೇಪ್ ಅಂತಾರೆ ಇದನ್ನು. 2 ಸೈಡು ಗಮ್ ಇರುತ್ತೆ ಅದಕ್ಕೆ. ನಾವು ಈ ಥರ ಇಟ್ಬಿಟ್ಟು ಐರನ್ ಮಾಡಿದ್ರೆ ನೀಟಾಗಿ ಐರನ್ ಆಗಿಬಿಡುತ್ತೆ. ಇನ್ನು ಸ್ಟಿಚಿಂಗು ಅಂದರೆ ಅಲ್ಲಿ ಸ್ಟಿಚಿಂಗ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. 2 ಸ್ಲೀವ್ಸಿಗೆ ನಾನು ಇದೇ ಥರ ಐರನ್ ಮಾಡಿಬಿಟ್ಟೆ. ಯಾಕಂದರೆ ಸ್ಟಿಚಿಂಗ್ ಹಾಕೋಕೆ ಹೋದ್ರೆ ಹುಡುಗ ಬರ್ತಾ ಇಲ್ಲ ಪಾಪ. ಅವನು ಹೊಸಬ ಬಂದಿದ್ದಾನೆ ಇವಾಗ, ಅವನಿಗೆ ಬೇರೆ ಸ್ವಲ್ಪ ಹುಷಾರಿಲ್ಲ. ಅದಕ್ಕೆ ನಾನೇ ಇನ್ನು ಮಾಡಿಕೊಡೋಣ ಅಂತ ಈ ಥರ. ಯಾಕಂದರೆ ನಿಮಗೂ ನೋಡ್ಕೊಳ್ಳಿ, ಈ ಥರ ಟೇಪು ಎಲ್ಲರಿಗೂ ಯೂಸ್ ಆಗುತ್ತೆ. ಸ್ಟೋನ್ಸ್ ಇದ್ದಾಗ ಎಲ್ಲೆಲ್ಲಿ ನಾವು ತಿರುಗುತ್ತಲ್ಲ ಅಲ್ಲೇ ಎಲ್ಲಿ ಈಸಿಯಾಗಿ ಕಟ್ಟಾಗುತ್ತೆ. ತುಂಬ ತೆಳುವಿರುತ್ತೆ ರೀಲದು ಟೇಪು. ಈ ಥರ ಐರನ್ ಮಾಡಿ ಕೊಟ್ಬಿಟ್ಟೆ ನಾನು ಟೈಲರಿಗೆ. ಅಂದ್ರೂ ಕೂಡ ಅವನಿಗೆ ಏನು ಹೆಲ್ಪ್ ಮಾಡಿದ್ರು ಕೂಡ ಆ ಬ್ಲೌಸ್ ಆಗಿಲ್ಲ. 10 ಗಂಟೆ ಮೇಲೇ ನಾನೇ ಮತ್ತೆ ಫಿನಿಶಿಂಗ್ ಮಾಡಿ ಮನೆಗೆ ಹೋಗಿರೋದು. ಅರ್ಧ ಸ್ವಲ್ಪ ಇತ್ತು ಇನ್ನು ಕೆಲಸ, ಹೆಮ್ಮಿಂಗ್ ಅದೆಲ್ಲ ನಾನು ಮನೇಲಿ ಮಾಡಿಬಿಟ್ಟೆ ಬಂದು. ಇವತ್ತೇ ಕೊಡೋಕ್ಕಿತ್ತು. ಇವತ್ತು ಬಕ್ರೀದ್ ಹಬ್ಬ ಬಕ್ರೀದ್ ಹಬ್ಬಕ್ಕೆ ನಾನು ಆ ಬ್ಲೌಸನ್ನ ಕೊಡೋದಿತ್ತು. ಸೊ ರೆಡಿ ಮಾಡಿದ್ವಿ ಹೆಂಗೋ ಅಂದಾಗ. ಅಂದರೆ 3-4 ಗಂಟೆ ವರ್ಕ್ ಮಾಡಿದೈತಿ ಈ ಬ್ಲೌಸ್ನಿಂದ. ತುಂಬ ಸ್ಟೋನ್ಸ್ ಅವೆಲ್ಲ ಕೆಳಗಡೆ ನೋಡ್ರಿ. ನಾನು ಒಂದು ದಿಂಬು ಥರ ಒಂದು ಇದು ಮಾಡಿದ್ದೆ, ಅದ್ರ ಮೇಲೆ ಇಟ್ಕೊಂಡು ಶೀಟು ಅದ್ರ ಮೇಲೆ ಇಟ್ಟು ಐರನ್ ಮಾಡಿವಿ. ಸ್ಟೋನ್ಸ್ ಏನೂ ಆಗೋಲ್ಲ. ಈ ಥರ ನೋಡಿ, ಈ ಥರ ಮಾಡಿಕೊಂಡ್ರೆ ಬ್ಲೌಸು ಚೆನ್ನಾಗಿರುತ್ತೆ. ಅಂದರೆ ನಮ್ಗೆ ಹಿಂಗೆ ಸ್ಟಿಚಸ್ ಹಾಕೋದು ಅವಶ್ಯಕತೆ ಇರೋಲ್ಲ. ಫಾಲ್ಸಲ್ಲಿ ಕೂಡ ಅಷ್ಟೇ ಬಿಚ್ಕೊಡಲ್ಲ, ಅದನ್ನು ಆಯ್ತು ಫಿಕ್ಸ್ ಆಗಿರುತ್ತೆ. ಇದು ಆ ಥರ ಮಾಡಿಬಿಟ್ಟು ಆ ಹುಡುಗ ಕೊಟ್ಟರೆ ಅವ್ನು ಬ್ಲೌಸ್ ಹೊಲಿಯೋದು ಸ್ಟಾರ್ಟ್ ಮಾಡ್ಕೊಂಡ. ಮಿಕ್ಕಿದ್ದು ಲೈನಿಂಗ್ ಎಲ್ಲನೂ ಮೇನ್ ಪೀಸ್ ಇರುತ್ತಲ್ಲ, ಎಕ್ಸ್ಟ್ರಾ ಮೇನ್ ಪೀಸ್ ಎಲ್ಲ ಕಟ್ ಮಾಡಿಬಿಟ್ಟು. ಏನಾಗುತ್ತೆ ಗೊತ್ತಾ, ಬೆಳಗ್ಲಿಂದ ಕೆಲಸ ಮಾಡಿದ್ದು ಒಂದಾಗುತ್ತೆ. ಸಾಯಂಕಾಲ ಟೈಮಲ್ಲಿ ಕಸ್ಟಮರ್ ಬಂದು ಏನೊಂದು ಕೆಲಸ ಕೊಡ್ತಾರಲ್ಲ, ಅದೊಂದು ಇನ್ನೊಂದು ಥರ ಬೇಜಾರಾಗುತ್ತೆ. ಯಾಕಂದರೆ ಬೆಳಗ್ಲಿಂದ ನಾವೇನು ಸುಮ್ಮನೆ ಕೂತ್ಕೊಳ್ಳಲ್ಲ ಅಂಗಡಿಯಲ್ಲಿ, ಯಾವುದೋ ಒಂದು ಕೆಲಸ ಮಾಡೇ ಮಾಡ್ತಿರ್ತೀವಿ. ಮಧ್ಯಾಹ್ನ ಊಟಕ್ಕೆ ಬಿಟ್ಟರೆ ನಾನಾದರೆ ಮಧ್ಯಾಹ್ನ ಊಟಕ್ಕೆ 1-2 ಹಂಗೆ ಬರ್ತೀನಿ, ಮತ್ತು 4 ಗಂಟೆಗೆಲ್ಲ ಹೋಗ್ಬಿಡ್ತೀನಿ. ಬಂದೋದೇ ಮನೆಗೆ 3 ಆಗುತ್ತೆ. 3 ಯಾಕಂದರೆ ಸ್ವಲ್ಪ ದೂರನೇ ಮನೆ. ಅಂದರೆ ದೂರ ಅಂದರೆ ಕೂಡ ಸ್ವಲ್ಪ ಬರುತ್ತೆ, ಒಂದು 10-15 ನಿಮಿಷ ಆಗುತ್ತೆ ನಾನು ಬರೋಕ್ಕೆ. ಸೊ ಅದಕ್ಕೆ 1 ಅವರ್ ರೆಸ್ಟ್ ತೊಗೊಂಡು ಹೋಗ್ತೀನಿ ಬೆಳಗ್ಗೆ ಹೋಗಿದ್ದೋಳು. ಈ ಟೈಮಲ್ಲಿ ಮತ್ತೆ ಸಾಯಂಕಾಲ ಬಂದು ಕಸ್ಟಮರ್, ಇವತ್ತು ನನಗೇನಾಯ್ತು ಗೊತ್ತಾ, ಇದು ಸ್ಲೀವ್ ಅಟ್ಯಾಚ್ ಮಾಡೋಕ್ಕಂತ ಒಬ್ಬ ಹುಡುಗರು ಬಂದರು. ಅದಾದಮೇಲೆ ಇನ್ನೊಬ್ಬರು ಬಂದರು. ಈ ಥರ ನೈಟ್ ನೋಡಿದ್ರೆ 9:30 ಆಗೋಗಿದೆ. ಈ ಬ್ಲೌಸ್ ನೋಡಿದ್ರೆ ತುಂಬಾ ಸತಾಯಿಸ್ತಾ ಇದೆ. ಎಷ್ಟು ಸ್ಟೋನ್ಸು ಕಟ್ ಮಾಡಿದ್ರೆ ಕೂಡ ಕೆಲವೊಂದು ಟೈಮು ಬ್ಲೌಸ್ಗಳು ಮಾಡ್ಬೇಕಂತೀವಿ ನಾವು, ಸ್ಟಿಚಿಂಗ್ ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಅಷ್ಟು ಸತಾಯಿಸ್ತಿರ್ತವೆ ಬ್ಲೌಸ್ಗಳು. ತುಂಬಾ ಅಪ್ಪ ಯಾಕಪ್ಪ ಬ್ಲೌಸ್ ಇದು ತೊಗೊಂಡಿವಿ ಸುಮ್ಮನೆ ಅಂದರೆ. ಯಾಕಂದರೆ ಒಂದೊಂದು ಬ್ಲೌಸ್ ಅಷ್ಟೇ ಕೆಲಸನೇ ಸಾಗೋಕ್ಕೆ ಬಿಡಲ್ಲ. ಕಟಿಂಗ್ ಮಾಡೋಕ್ಕೂ ಇಷ್ಟ ಆಗಲ್ಲ ಒಂದೊಂದು ಸರ್ತಿ, ಆ ಥರ ಆಗಿಬಿಡುತ್ತೆ. ಇದಕ್ಕೆ ನೋಡ್ರಿ ಎಷ್ಟು ಸ್ಟೋನ್ಸ್ ಇದ್ದಾವೆ. ಸ್ಟೋನ್ಸ್ ಅಲ್ಲ, ಇದು ಕಡ್ದಾನ ಇದೆ ಇದರಲ್ಲಿ. ಮಿಷಿನ್ ಕೆಳಗಡೆ ಬಿತ್ತಂದರೆ ನಿಡಿಲ್ ಹೋಯ್ತಂದರೆ ಅಲ್ಲಿಗೆ ಒಂದು ನಿಡಿಲ್ ಹೋಯ್ತು. ಎಷ್ಟೋ ಕಷ್ಟ ಬಿದ್ದು ಏನೋ ಒಂದು ನಾನು ಎಲ್ಲನೂ ಕಟ್ ಮಾಡಿ ಇದು ಮಾಡಿ ಕೊಟ್ಟಿದ್ದೆ ಹುಡುಗಗ. ಎಲ್ಲನೂ ಅಂದರೆ ಎಲ್ಲೆಲ್ಲಿ ಸ್ಟಿಚ್ ಹಾಕ್ತೀವೋ ಅಲ್ಲಲ್ಲಿ ಮಾತ್ರ ರಿಮೂವ್ ಮಾಡ್ಕೋಬೇಕಾಗುತ್ತೆ. ನೀವು ಕೂಡ ಅಷ್ಟೇ, ನಾವು ಕೂಡ ಅಷ್ಟೇ. ಯಾರನ್ನಾಗಲಿ ಗೊತ್ತಿಲ್ಲ ಅಂದರೆ ನೋಡ್ಕೊಳ್ಳಿ. ಈ ಥರ ಎಲ್ಲೆಲ್ಲಿ ನಾವು ಸ್ಟಿಚ್ ಹಾಕ್ತೀವೋ ಅಲ್ಲಲ್ಲಿ ಸೀಸರ್ ಹಿಡ್ಕೊಂಡು ಕೊನೆ ಇರುತ್ತಲ್ಲ, ಆ ಕೊನೆ ಹಿಡಿದು ಕಟ್ ಮಾಡಿ ರಿಮೂವ್ ಮಾಡಬೇಕಾಗುತ್ತೆ. ಇದು ಕಡ್ದಾನ ಇವು. ಸೊ ಈ ಥರ ಮಾಡೋಕ್ಕಾಯ್ತು. ಇದಾದಮೇಲೆ ಸ್ಲೀವ್ಸ್ ಮೆಜರ್ಮೆಂಟ್ ತೊಗೊಂಡೆ ನಾನು. ಮೆಜರ್ಮೆಂಟ್ ಇಟ್ಕೊಂಡು ಅದ್ರ ಪ್ರಕಾರ, ಯಾಕಂದರೆ ಮತ್ತೆ ಎಲ್ಲಿಗೆ ಮೆಜರ್ಮೆಂಟ್ ಇದೆಯೋ ಅಲ್ಲಿಗೆ ಮಾತ್ರ ಬಿಟ್ಟಿದ್ದೀನಿ. ಅಲ್ಲಿಂದ ಇವು ಸ್ಟೋನ್ಸ್ ಏನಿದಾವಲ್ಲ ಎಲ್ಲನೂ ರಿಮೂವ್ ಮಾಡಿದ್ದಾನೆ ಮತ್ತು. ಯಾಕಂದರೆ ಮತ್ತೆ ಮಿಷಿನ್ ಒಳಗೆ ಹೋದರೆ ಮಿಷಿನ್ ಪ್ರಾಬ್ಲಮ್ ಆದರೆ ಅದೊಂದು ರಾಮಾಯಣ ಮತ್ತೆ ಅಂತಂದು. ಇಷ್ಟು ಒಳಗೇ ಒಬ್ಬ ಹುಡುಗಿ ಬಂದಳು. ಅವನಿಗೆ ಮಾರ್ಕಿಂಗ್ ಹಾಕಿ ಕೊಟ್ಬಿಟ್ಟೆ ನಾನು.
ಕೊಟ್ಟರೆ ಅವ್ನಿಗೆ ಹೇಳ್ಬಿಟ್ಟೆ ಟೈಲರಿಗೆ ಇಷ್ಟು ಇಲ್ಲ ಇದು ಹಾಕಪ್ಪ, ಎಲ್ಲೆಲ್ಲಿ ಹೋದರೆ ಇದೆಲ್ಲ ಟ್ರಿಮ್ಮರ್ ತೊಗೊಂಡು ಕಟ್ ಮಾಡು, ಇಲ್ಲ ಸೀಸರ್ಲಿಂದ ಕಟ್ ಮಾಡು ಅಂತ ಹೇಳಿದೆ. ಈ ಸರಿ ಅಂತ ಅವನ ಪಾಪ ಸ್ಟಿಚ್ ಮಾಡ್ತಾ ಇದ್ದಾನೆ. ಆಮೇಲೆ ಇದನ್ನು ಬ್ಲೌಸು ಸ್ಲೀವ್ಸ್ ತೊಗೊಂಡೋಗಿ ಟೈಲರ್ ಕೊಟ್ಬಿಟ್ಟೆ ನಾನು. ಪಾಪ ಅವನಿಗೆ ಸ್ವಲ್ಪ ಬರಲ್ಲ ಸ್ಟಿಚಿಂಗ್ ಮಾಡೋಕ್ಕೆ. ತಿಳಿಸ್ಕೊಟ್ಟು ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳಿಬಿಟ್ಟು ಕೊಡೋಷ್ಟೊಳಗೆ ಯಾರೋ ಹುಡುಗರು ಬಂದರು ಸ್ಲೀವ್ ಟಚ್ ಮಾಡೋಕ್ಕಂತ. ಆಗಲ್ಲ ಅಂದ್ರೂ ಕೇಳ್ತಾ ಇಲ್ಲ, ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ. ಇದೊಂದು ಸ್ವಲ್ಪ ಫಿಟ್ಟಿಂಗ್ ಮಾಡಿಕೊಡ್ರಿ ಅದು ಇದು ಅಂತಂದರು. ಸರಿ ಬಿಡು, ಅವರು ಟೈಮ್ ಅಲ್ಲಾರ್ದ ಟೈಮ್ಗೆ ಬರ್ತಾರೆ ಕಸ್ಟಮರ್ಸು. ಸ್ವಲ್ಪ ನಾನು ಫಿಟ್ಟಿಂಗ್ ಇವಾಗ ರೇಟ್ ಎಲ್ಲನೂ ಜಂಪ್ ಆಗಿದ್ದಾವೆ, ಜಾಸ್ತಿ ರೇಟ್ ಆಗಿದ್ದಾವೆ. ಲೈನಿಂಗು ಫಾಲ್ ಎಲ್ಲ ಜಾಸ್ತಿ ಆಗಿದ್ದಾವೆ. ನಾನೀಗ ಅಂದರೆ ನಾನು ಲೇಟಾಗಿ ಬಂದಿರೋಂಥ ಒಂದು ರೇಟು, ಬೇಗ ಬೆಳಗ್ಗೆ ಬಂದರೆ ಒಂದು ರೇಟ್ ಅಂತ ನಾನು ತೊಗೊಳ್ಳಲ್ಲ. ನನ್ನ ರೇಟ್ ಸ್ಲೀವ್ ಅಟ್ಯಾಚು ಫಿಟ್ಟಿಂಗ್ ಮಾಡಿದ್ರೆ 50 ರೂಪಾಯಿ ತೊಗೊತೀನಿ ನಾನು. ಅದೇ 50 ರೂಪಾಯಿ ಕೇಳಿದ್ರೆ 20 ರೂಪಾಯಿ ತೊಗೊಳ್ಳಿ, 30 ರೂಪಾಯಿ ತೊಗೊಳ್ಳಿ ಅಂತ ಆರ್ಗ್ಯುಮೆಂಟ್ ಮಾಡ್ತಾಯಿದ್ರೆ, ನಾನು ತೊಗೊಳಮ್ಮ ಹೋಗಿಬಿಡ್ರಿ, ನನಗೆ ಆಗಲ್ಲ ಅಂತಂದರೆ ಸರಿ ಕೊಡ್ತೀವಂತಾರೆ. ಕೊಟ್ಟಿದ ಮೇಲೆ ಏನು ಮಾಡ್ತಾರೆ ಗೊತ್ತಾ, ಬಾಡಿ ಫಿಟ್ಟಿಂಗ್ ತೊಗೋರಿ. ಫಸ್ಟ್ ಏನಂತಾರೆ, ಸ್ವಲ್ಪ ಒಂದೊಂದು ಸ್ಟಿಚ್ಚು ಫಸ್ಟ್ ಬರಬೇಕಾದ್ರೆ ಅದನ್ನೇ ಹೇಳಿದವರು, ಒಂದೊಂದು ಸ್ಟಿಚ್ ಹಾಕ್ಕೊಡ್ಬೇಕು ಅಷ್ಟೇ ಹೇಳ್ತಾರೆ. ಆಮೇಲೆ ನಾವು ರೇಟ್ ಹೇಳಿ ಬಿಡಲಿ, ಆಮೇಲೆ ಒಂದು ವೇಳೆ ರೇಟ್ ಜಾಸ್ತಿ ಹೇಳಿದ್ರೆ ಎಲ್ಲ ಇಲ್ದೊಂದು ಕತೆಗಳು ಹೇಳಿ ಫಿಟ್ಟಿಂಗಲ್ಲಿ ತುಂಬಾ ತಲೆನೋವು, ಹೇಳೋಕ್ಕಿಲ್ಲ ಅದು. ಇನ್ನು ಆ ಫಿಟ್ಟಿಂಗ್ ಅಷ್ಟು ಇಷ್ಟು, ಒಂದು ಸ್ಟಿಚ್ ಇಲ್ಲ, ಇಲ್ಲಿ ಸ್ಟಿಚ್ ಹಾಕಿ ಅಲ್ಲಿ ಸ್ಟಿಚ್ ಹಾಕಂತಂದು ಅವರು ಒಂದು 10-15 ನಿಮಿಷ ಸ್ವಲ್ಪ ಅವ್ರ ಜೊತೆಗೆ ಆಯಿತು. ಎಲ್ಲ ಮಾಡಿಕೊಟ್ಟು ಸ್ಲೀವ್ ಅಟ್ಯಾಚ್ ಮಾಡಿ ಅವ್ರಿಗೆ ಕೊಡೋದಾದಮೇಲೆ ಇನ್ನು ಸ್ವಲ್ಪ ಹೊತ್ತಿಗೆ ಇನ್ನು ಟೈಲರ್ ಕೂಡ ಲೇಟ್ ಆಯಿತು. ಅವನಿಗೆ ಹುಷಾರಿಲ್ಲ ಅಂತ ಹೇಳಿದ್ನಲ್ಲ, ಅವನು ಏನಂದ, ನಾನು ಹೋಗ್ತೀನಿ ಮೇಡಮ್ ಅಂತ ಹೇಳ್ದೆ. ಆ ಹುಡುಗಿಗಿನ್ನ ಏನೋ ಡೌಟ್ ಇತ್ತು, ಇಲ್ಲೇ ಹಾಕಿಲ್ಲ ಸ್ಟಿಚ್ಚು ಅಲ್ಲೇ ಹಾಕಿಲ್ಲ ಸ್ಟಿಚ್ ಅನ್ಕೊಂಡು ಬಂದಳು. ಇನ್ನು ಅದೊಂದು ಸ್ಟಿಚ್ ಹಾಕ್ಕೊಟ್ಬಿಟ್ಟು, ಅಂದರೆ ನಾನು ಹೇಳ್ತಾ ಇರೋದು ಏನಂದರೆ, ಇದರಲ್ಲಿ ಮೀನಿಂಗು ಟೈಲರ್ ಜೀವನ ಈ ಥರ ಇರುತ್ತೆ ಅನ್ನೋದೊಂದು ತೋರಿಸ್ತಾ ಇದ್ದೀನಿ ಅಷ್ಟೇ. ಇನ್ನು ನಾನು ಅಲ್ಲ, ನನ್ನ ಥರ ಎಷ್ಟೋ ಜನ ಸಫರ್ ಆಗ್ತಾಯಿದ್ದಾರೆ. ಟೈಮಿಂಗ್ಸು ಗೊತ್ತಾಗಲ್ಲ, ನಮ್ಮ ಆರೋಗ್ಯ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ನಮ್ಮ ಟೈಮಿಂಗ್ಸ್ಗೆ ಬೆಲಿರಲ್ಲ. ಅವ್ರಿಗೇನು ಬೇಕು ಅದನ್ನು ಮಾಡಿಕೊಡ್ಬೇಕು ಆಗುತ್ತೆ. ಒಬ್ಬೊಬ್ಬರು ಟೈಲರ್ ಒಳ್ಳೆಯವರು, ಕಸ್ಟಮರ್ಸ್ ಒಳ್ಳೆಯವ್ರು ಇರ್ತಾರೆ, ಎಷ್ಟೇ ಅಂದರೆ ಅಷ್ಟೇ ಕೊಟ್ಬಿಡ್ತಾರೆ. ಬಟ್ ಕೆಲವೊಂದು ಜನ ಅಷ್ಟೇ ತೊಗೊತೀರಾ ಇಷ್ಟೇ ತೊಗೊತೀರಾ ಅನ್ನೋ ಸತಾಸರನೂ ಇರ್ತಾರೆ. ಎಲ್ಲರನ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಅಸಲು ಆ್ಯಕ್ಚುಲಿ ನಂದು ಮನೆಗೆ ಹೋಗಿಬಿಟ್ಟು 8ವರೆಗೆ ನಾನು ಕ್ಲೋಸ್ ಮಾಡೋದು. ಈ ಬ್ಲೌಸ್ ಪರ್ಪಸ್ಸಾಗಿ ನಾನು ನಿಂತ್ಕೊಂಡಿದ್ದೆ. ಅದಕ್ಕೆ ಅದೇ ಥರ ಒಂದು ವ್ಲಾಗ್ ಮಾಡೋಣ ಅಂತ ವೀಡಿಯೋ ಮಾಡಿದೆ. ಎಲ್ಲನೂ ವೀಡಿಯೋ ಶೂಟ್ ಮಾಡ್ಕೊತಾನೆ ಕೆಲಸ ಮಾಡಿದೆ ನಾನು. ನೋಡ್ರಿ, ಇನ್ನು ಆ ಹುಡುಗಿ ಅದು ಇದಂತ ಹೇಳ್ತಾ ಇದ್ದಳು. ಅಂದ್ರೂ ಎಲ್ಲ ನಾ ಹುಡುಗಿ ಏನು ಹೇಳಿದಳು ಅದೆಲ್ಲನೂ ಮಾಡಿಕೊಟ್ಟೆ. ಇನ್ನು ಆ ಹುಡುಗಿ ಹೋದಳು ಅನ್ನೋ ಟೈಮ್ಗೆ ಇನ್ನೊಬ್ಬರು ಬಂದರು. ಅಷ್ಟರೊಳಗೆ ನೀವು ಟೈಲರ್ದು ಸ್ವಲ್ಪ ಮುಗಿಸ್ಬಿಟ್ಟೆ ಫಿಟ್ಟಿಂಗ್ ಅದೆಲ್ಲನೂ. ಸ್ವಲ್ಪ ಕೆಲಸ ಇತ್ತು, ಇನ್ನು ಅದ್ರದ್ದು ನಾನು ಮಾಡ್ತೀನಿ ಹೋಗಪ್ಪ, ಮಳೆ ಬರೋಂಗಾಗಿದೆ ಅಂತಂದು ಆ ಹುಡುಗನ ಹೋಗಂತ ಹೇಳ್ಬಿಟ್ಟೆ ನಾನು. ಆಮೇಲೆ ಅವ್ರದ್ದು ಟೈಲರ್ದು ಪೇಮೆಂಟ್ ಬರಬೇಕು, ಮತ್ತು ಇವತ್ತು ಬಂದಿರೋ ಕಲೆಕ್ಷನ್ನು ಬರ್ಕೋಬೇಕು, ಮತ್ತು ಲೈನಿಂಗ್ ಎಷ್ಟು ತರಿಸಿದ್ದೀನಿ ಅಂತ ಅದನ್ನು ಬರ್ಕೋಬೇಕು. ಎಲ್ಲ ಟೋಟಲ್ ಡೀಟೇಲ್ ಆಗಿ ನಾನು ಎಲ್ಲನೂ ಡೈರಿ ಮೇಂಟೆನೆನ್ಸ್ ಮಾಡ್ತೀನಿ. ಡೈರಿನಲ್ಲಿ ಬರೋದೈತೆ ಎಲ್ಲನೂ ಟೋಟಲ್. ಡೈರಿ ಬರೆದ್ರೆ ಏನಾಗುತ್ತೆ ಅಂದರೆ, ನಮಗೆ ತಿಂಗಳಿಗೆ ಎಷ್ಟು ಖರ್ಚಾಗ್ತಾಯಿದೆ, ಲೈನಿಂಗ್ ಎಷ್ಟು ತರ್ತಾಯಿದ್ದೀವಿ, ಪೇಮೆಂಟ್ ಎಷ್ಟು ಹೋಗ್ತಾಯಿದೆ, ಮತ್ತು ಎಲ್ಲನೂ ಲೆಕ್ಕ ನಮಗೂ ಗೊತ್ತಾಗುತ್ತೆ, ಲೆಕ್ಕ ಸಿಗುತ್ತೆ ನಮಗೆ. ಸೊ ಅದ್ರ ಪರ್ಪಸ್ಸಾಗಿ ಕಂಪಲ್ಸರಿ ಡೈರಿ ಮೇಂಟೆನೆನ್ಸ್ ಮಾಡಬೇಕಾಗುತ್ತೆ. ಪ್ರತಿದಿನ ಟೈಲರ್ಸಿಗೆ ಎಷ್ಟು ಕೊಟ್ಟು ನೆಮ್ಮಿಂಗು ಮತ್ತು ಕುಚ್ಚಿಗೆ ಹ್ಯಾಂಡ್ ವರ್ಕರು, ಮಿಷಿನ್ ವರ್ಕರು ಇವರೆಲ್ಲರಿಗೆ ಎಷ್ಟೆಷ್ಟು ಕೊಟ್ಟಿನಿ, ಏನೇನು ಮಾಡಿದೆ ಅಂತಲೂ ಪ್ರಾಪರಾಗಿ ಲೆಕ್ಕಪತ್ರ ಇಟ್ಟೇ ಇಡ್ತೀನಿ ನಾನು. ನಂದು ನಮ್ಮ ಮನೆಗೆ ಹೋಗ್ಬೇಕಲ್ಲ, ಇನ್ನು ಟೈಲರ್ ಹೋಗ್ಬಿಡ್ತು. ನಾನು ಎಲ್ಲನೂ ಚಾರ್ಜರ್ ಅವೆಲ್ಲ ತೊಗೊಂಡ್ಬಿಟ್ಟು ನನ್ನ ಮನೇಲಿ ಏನು ಕೆಲಸ ಇದ್ದರೆ ಅದು ಕೂಡ ತೊಗೊಂಡು ಅವ್ರ ಮೆಜರ್ಮೆಂಟ್ ಬ್ಲೌಸ್ ಎಷ್ಟು ದುಡ್ದಿದೆ ನೋಡಿರಿ, ಆ ಮೆಜರ್ಮೆಂಟ್, ಆ ಬ್ಲಾಕ್ ಕಲರ್ದು ಮೆಜರ್ಮೆಂಟ್ ಬ್ಲೌಸ್ ಅದು. ಅವ್ನು ನೋಡ್ತಾಯಿದ್ದೆ, ಎಷ್ಟು 3.5 ಗಂಟೆ ಆಯಿತು ನಾನು ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾಯಿದ್ದೆ ಟೈಲರು. ಪಾಪ ಅವನಿಗೂ ಕಷ್ಟ ಆಯಿತು. ಎಲ್ಲ ಲಾಸ್ಟ್ ಮುಗಿಸ್ಬಿಟ್ಟು ನಾನು ಡೋರಿಗೆ ಒಂದೇ ಹೊತ್ತು ಬೆಳಗ್ಗೆ ಹಾಕ್ತೀನಿ. ಅಷ್ಟರೊಳಗೆ ನನ್ನ ಮಗ ಬಂದುಬಿಟ್ಟ. ಯಾಕಂದರೆ ಪಾಪ ಅವನಿಗೆ ಲೇಟಾಗುತ್ತೆ ಟೈಲರ್ಗೆ ಮನೆಗೆ ಹೋಗೋದು. ನೋಡಿದ್ರೆ ಆಗಲೇ 10-15 ನಿಮಿಷ ಕಡಿಮೆ ಇದೆ. ಮತ್ತು ಅವನಿಗೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟ್ರು ಇಲ್ಲ 1 ಕಿಲೋಮೀಟ್ರ್ ಆಗುತ್ತೆ, 1 ಕಿಲೋಮೀಟ್ರ್ ಜಾಸ್ತಿನೇ ಆಗುತ್ತೆ ಮಳೆ ಬಂದರೆ ಅವನಿಗೆ ಮೊದಲೇ ಹುಷಾರಿಲ್ಲ, ಕೋಲ್ಡ್ ಆಗಿದೆ, ಜ್ವರ ಬಂದೈತೆ. ಅದಕ್ಕೆ ನಮ್ಮ ಮಗನ ಕರೆಸಿಬಿಟ್ಟು ಮಗನ ಜೊತೆಗೆ ಗಾಡಿನಲ್ಲಿ ಅವ್ರನ್ನ ಕೊಟ್ಟು ಕಳಿಸಿದೆ. ಯಾಕಂದರೆ ಪಾಪ ಬೆಳಗ್ಗೆಂತ ಕೆಲಸ ಮಾಡಿರ್ತಾರೆ ಅಂತ ಅವನ್ನ ಕಳಿಸಿದೆ. ಹೋಗ್ತಾ ಇದ್ದಂಗೆ ಇನ್ನೊಬ್ಬರು ಬಂದರು. ಅಪ್ಪ ಬಂದ ಮೇಲೆ ಆಯ್ತು, ಇನ್ನು ಅಸಲು ಟೈಮ್ ಓವರ್ ಆಗಿದೆ, ನನಗೆ ಮಾಡೋಕ್ಕಾಗ್ತಾಯಿಲ್ಲ. ಅವರು ಬಿಡ್ತಾಯಿಲ್ಲ, ನನಗೆ ಅವ್ರು ಊರಿಗೆ ಹೋಗ್ಬೇಕು, ಜಾತ್ರೆ ಇದೆಯಾ, ಅದು ಇದೆಯಾ, ಇದಿದೆಯಾ, ಎಷ್ಟು ತಲೆ ತಿಂತಾರಂದರೆ, ನಾನು ಕಸ್ಟಮರ್ನ ತಪ್ಪ ಹಿಡಿತಾಯಿಲ್ಲ. ಬಟ್ ಕೆಲಸ ಈ ಥರ ಇದ್ದಾಗ ಕೂಡ ಅವರು ಕೂಡ ಟೈಮ್ ಆಗಿದೆ ಪಾಪ, ಅವ್ರನ್ನ ಸತಾಯಿಸ್ಬಾರ್ದು ಅನ್ನೋದು ಅವ್ರಿಗೂ ಗೊತ್ತಾಗಲ್ಲ. ಬಟ್ ಇಷ್ಟ ಅವರು ಅದು ಸ್ಟಿಚ್ ಹಾಕಿದ್ದು ಸ್ಟಿಚ್ ಹಾಕಂತಂದು ಇವ್ರದ್ದೊಂದು ಏನಿಲ್ಲ ಅಂದ್ರೆ ಕೂಡ ಎಷ್ಟು ಟೈಮ್ ಆಯಿತು ನನಗೆ, 15 ನಿಮಿಷ 20 ನಿಮಿಷ ಮೇಲೆ ಆಯಿತು. ಒಂದೊಂದು ಸ್ಟಿಚ್ಚು ಫಿಟ್ಟಿಂಗ್ ಎಲ್ಲ ಮಾಡಿಕೊಟ್ಟಿನಿ. ಅವರು ಮೆಜರ್ಮೆಂಟೇ ಇಲ್ಲ ಅವ್ರ ಹತ್ರ. ಬಟ್ ಫಿಟ್ಟಿಂಗು ಅವರು ಮನುಷ್ಯರು ಇಷ್ಟಿರ್ತಾರೆ ಅಷ್ಟಿರ್ತಾರೆ ಅಂದಾಜು ಮೇಲೆ ಅವ್ರು ಹೇಳ್ದಂಗೆಲ್ಲ ಮಾಡಿ ಕೊಡೋದಾಯಿತು. ಬಟ್ ಏನು ಮಾಡಿದ್ರೆ ಕೂಡ ಕೆಲವೊಂದು ಜನ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ.
ಸಹಜವಾಗಿ ಈ ಥರ ಜನಗಳು ಬರ್ತಾ ಇರ್ತಾರೆ ಅವಾಗವಾಗ. ಎಲ್ಲ ಫಿಟ್ಟಿಂಗ್ ನೋಡ್ಕೊಂಡೆಲ್ಲ ನೀಟಾಗಿ ಅವ್ರದ್ದೆಲ್ಲ ಮಾಡಿಕೊಡೋದಾಯಿತು. ನೀವೇ ನೋಡಿರಿ ಸ್ಟಿಚಿಂಗ್ ಎಷ್ಟೆಷ್ಟು ಮಾಡಿಸ್ತಾ ಇದ್ದಾರೆ ಅವ್ರು ನನ್ನ ಜೊತೆಗೆ ಅಂತ. ಅಲ್ಲೇ ಹಾಕು ಸ್ಟಿಚಿಂಗ್, ಇಲ್ಲೇ ಹಾಕು. ಅಯ್ಯೋ ಭಗವಂತ, ಮಾಡಿ 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 ಸುಸ್ತಾಗೈತೆ ನನಗೆ. ಯಾಕಂದರೆ ಇಲ್ಲಿ ಸಣ್ಣದು ಪುಟ್ಟದು ಎಲ್ಲನೂ ಹೇಳ್ತಾಯಿದ್ದೆ. ನಾನು ಫಾಸ್ಟಾಗಿ ಮಾಡಿದ್ದೀನಿ ವೀಡಿಯೋನ, ಯಾಕಂದರೆ ಅದೆಲ್ಲ ನಿಮಗೂ ನೋಡೋಕೆ ಪೇಷನ್ಸ್ ಇರೋಲ್ಲ, ನನಗೆ ಗೊತ್ತೈತೆ. ಅದಕ್ಕೆ ನಾನೇ ಫಾಸ್ಟಾಗಿ ಮಾಡಿ ವೀಡಿಯೋನ ತೋರಿಸ್ತೇನೆ. ಪ್ಯಾಂಟ್ ಕೊಟ್ಟರು, ಆಮೇಲೆ ಟಾಪ್ ಕೊಟ್ಟರು, ಆಮೇಲೆ ಸ್ಲೀವ್ಸ್ ಕೊಟ್ಟರು, ಆಮೇಲೆ ಪೈಜಾಮದು ಬಾಟಮ್ ಕೊಟ್ಟರು, ಆಮೇಲೆ ದುಪ್ಪಟ್ಟ ಕೊಟ್ಟರು. ಅಪ್ಪ ಭಗವಂತ, ಸಾಕಾಗೋಯ್ತು ಇವ್ರದ್ದು ಮಾಡಿ ಮಾಡಿ ಮಾಡಿ. ಸುಸ್ತಾಗಿದ್ರೆ ಆಗ್ತಾಯಿಲ್ಲ ಅಂದ್ರೂ ಅಂದರೆ ಎಲ್ಲ ಪರ್ಫೆಕ್ಟಾಗಿ ಮಾಡಿದ್ದೀನಿ. ಎಲ್ಲೆಲ್ಲಿ ಸ್ಟಿಚ್ ಬಿಚ್ಚಲ್ಲ ನೋಡಿ ಅಲ್ಲಿ ಕೂಡ ಸ್ಟಿಚ್ ಹಾಕ್ತಾರೆ. ಕೆಲವೊಂದು ಜನಕ್ಕೆ ಅದು ಅತಿ ಆಸೆ ಅಂತಾರಲ್ಲ, ಆ ಥರ ಕಸ್ಟಮರ್ಸ್ನೂ ಇರ್ತಾರೆ. ಇನ್ನು ಏನು ಮಾಡೋದು, ಆ ಸ್ಟಿಚಸ್ ಹಾಕ್ಬಿಟ್ಟು ಅದೆಲ್ಲ ಮಾಡಿ ನನ್ನ ಮಗ ಬಂದಷ್ಟು ಒಳಗೆ ಸಾಕಪ್ಪ, ನೀನು ದುಡ್ಡು ಬೇಡ ಅದು ಬೇಡ, ನೀನು ತೊಗೊಂಡು ಸೀದಾ ಹೋಗ್ತಾಯಿರು. ಆಮೇಲೆ ಏನು ಮಾತಾಡೋದು ಅವ್ರ ಹತ್ರ, ಕಸ್ಟಮರ್ ಹತ್ರ ಏನು ಮಾತಾಡೋಕ್ಕಾಗಲ್ಲ. ಇದು ನಂದು ಇವತ್ತಿಂದು ಒಂದು 3 ಗಂಟೆನಲ್ಲಿ ಆಗಿದ್ದು ನನ್ನ ವ್ಲಾಗ್ಸು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು, ಬಾಯ್.